ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಹೇಳ್ತಿದ್ದೀನಲ್ಲ, ಅದು ತಪ್ಪನ್ನ ದಯವಿಟ್ಟು ಯಾರು ಮಾಡಬೇಡ್ರಿ. ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡಬೇಕು ಅಂತ ಇದ್ದೀನಿ. ಸುಮ್ಮನೆ ಮಾಡೋ ತಪ್ಪುಗಳೆಲ್ಲ ಮಾಡಿಬಿಟ್ಟು ನಮಗೆ ಮನೆ ಹಾಗೆ ಬರಲಿಲ್ಲ ಮತ್ತು ನಮ್ಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ಪ್ರತಿಯೊಂದು ಮನುಷ್ಯನಿಗೂ ನಾವು ತಪ್ಪು ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತು ನಮಗೆ ಈ ಮನೆಗೆ ಹೋದ್ಮೇಲೆ ಸರಿ ಹೋಗಲಿಲ್ಲ, ನಮಗೆ ಹಣಕಾಸಿನ ಸಮಸ್ಯೆ ಬಂತು ಮತ್ತು ಆರೋಗ್ಯ ಸಮಸ್ಯೆ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಅವ್ರವ್ರಿಗೆ ಉತ್ತರ ಅವ್ರವರಲ್ಲೇ ಸಿಗುತ್ತೆ. ಒಂದು 10 ನಿಮಿಷ ಕೂತ್ಕೊಂಡು ಮೌನವಾಗಿ ನಾನೇನು ತಪ್ಪು ಮಾಡಿದೆ ಅಂದರೆ ಅವರಲ್ಲೇ ಮೌನವಾಗಿ ಕೂತ್ರೆ ಉತ್ತರ ಸಿಗುತ್ತೆ. ಯಾರು ಅಷ್ಟೇ ಗಿಡನ ಫಲ ಬಿಡುವಂಥ ಗಿಡನ ಹರಳಿ ಮರ ಮತ್ತು ಹೊಂಗೆ ಮರ, ತೆಂಗಿನ ಮರ, ಈ ಫಲ ಬಿಡುವಂಥದ್ದು ಇದು ಬೇಲದ ಮರ, ಹುಣಸೆ ಮರ ಇಂಥವೆಲ್ಲ ಮತ್ತು ಮಾವಿನ ಮರ ಇಂಥವೆಲ್ಲ ಫಲ ಬಿಡ್ತವೆ. ಫಲ ಬಿಡೋ ಮರನ ಯಾವತ್ತೂ ಕಡಿಬಾರ್ದು. ಕಡಿದ್ಬಿಟ್ಟು ಆ ಜಾಗದಲ್ಲಿ ಕೆಲವೊಂದೊಂದು ಸಸ್ಯಗಳನ್ನು ವ್ಯಾಪಾರಕ್ಕೆ ನಮ್ಮ ದುಡ್ಡುಗೋಸ್ಕರನೇ ಹಾಕಿರ್ತಾರೆ ಗಿಡಗಳನ್ನ. ಅವು ಮಾರೋದಕ್ಕೋಸ್ಕರನೇ ಇರ್ತವೆ ಮತ್ತು ಆ ಜಾಗದಲ್ಲಿ ಮನೆನ ನಿರ್ಮಾಣ ಮಾಡಬಾರ್ದು. ಗಿಡಗೆ ನಮಗಿಂತ ಹೆಚ್ಚಿನ ಜೀವಕೋಶ ಅದರಲ್ಲಿ ಇರುತ್ತೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಗಿಡನ ಮರನ ಹೊಡಿಬಾರ್ದು. ಸಮಯ ಸಂದರ್ಭ ಇನ್ನೇನು ಇಲ್ಲ, ನಮಗೆ ಆ ಜಾಗನೇ ಇಲ್ಲ, ಇದನ್ನೇ ನಾವು ಇದು ಮಾಡಬೇಕು, ಈ ಜಾಗದಲ್ಲೇ ನಾವು ನಿರ್ಮಾಣ ಮಾಡಬೇಕು ಅಂತ ನಮ್ಗೆ ಬೇರೆ ಜಾಗನೇ ಇಲ್ಲ ಅಂದಾಗ ಆ ಗಿಡದ ಪಕ್ಕ ಇನ್ನೊಂದು ಗಿಡನ ತಗೋಗಿ ಇಟ್ಬಿಟ್ಟು ಅದರ ಜೀವನ ಇದಕ್ಕೆ ಏನೋ ಅಮ್ಮ ಮಾತಾ ನಮಗೆ ಜಾಗ ಇಲ್ಲ, ನಾನು ವಾಸಿಸೋಕ್ಕೆ ಸ್ಥಳ ಇಲ್ಲ, ಹಂಗಾಗಿ ನಿನ್ನ ವಾಸಸ್ಥಳವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ, ನನ್ನ ಕ್ಷಮಿಸು ಅಂತ ಹೇಳಿಬಿಟ್ಟು ಆ ಗಿಡನ ಪಕ್ಕದಲ್ಲಿಟ್ಟು 1-2 ನಿಮಿಷ ಆ ಮರದಲ್ಲಿ ಕಲ್ಪವೃಕ್ಷದಲ್ಲಿ ಬೇಡಿಕೆ ಇಟ್ಬಿಟ್ಟು ಆ ಗಿಡನ ತಗೋಗಿ ನಿಮಗೆ ಸ್ವಂತ ಜಾಗ ಇಲ್ಲ ಅಂತ ಅಂದರೆ ಎಲ್ಲಾದ್ರೂ ರಸ್ತೆ ಬದಿನಲ್ಲಾದರೂ ಸರಿನೇ ಆ ಗಿಡನ ಮತ್ತೆ ಜೀರ್ಣೋದ್ಧಾರ ಮಾಡ್ದಂಗೆ ಆಗುತ್ತೆ. ಆಮೇಲೆ ನೀವು ಆ ಮರನ ಫಸ್ಟು ಎಲ್ಲಾದ್ರೂ ಗಿಡನ ಇಟ್ಬಿಟ್ಟು ಆಮೇಲೆ ಆ ಮರನ ನೀವು ಕಡಿಸೋದಕ್ಕೆ ಪ್ರಯತ್ನ ಪಡಲಿ. ಮರ ಕಡಿದು ಈ 5-6 ಗಿಡಗಳು ಏನು ಹೇಳಿದ್ನಲ್ಲ, ಇಷ್ಟು ಗಿಡಗಳನ್ನ ಕಡ್ದಾಕಿ ಮನೆ ಕಟ್ಟಿರೋರಿಗೆ ಯಾರು ಅಂತ ಚೆನ್ನಾಗಿಲ್ಲ. ಸಮಸ್ಯೆಗಳು ಇದ್ದೇ ಇರ್ತವೆ, ಯಾಕಂದರೆ ಅದರದ್ದು ಉಸಿರು ಇರುತ್ತೆ. ಹಂಗಾಗಿ ಜೀವಗಳು ಸಮಸ್ಯೆಗಳು ಅಂತೂ ತಪ್ಪೋದೇ ಇಲ್ಲ ಪ್ರತಿಯೊಬ್ಬರಿಗೂ. ಕೆಲವರೆಲ್ಲ ಸಾಮಾನ್ಯವಾಗಿ ಇದನ್ನು ನಾನು ನೋಡಿರೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ಮನೆ ಕಟ್ತೆ, ನನಗೆ ತುಂಬ ಸಮಸ್ಯೆ, ಈ ಮನೆಗೆ ಬಂದಾಗಿಂದ ನನಗೆ ಹೆಲ್ತ್ ಇಶ್ಯೂಸ್ ಇದೆ, ಮತ್ತು ನನಗೆ ಹಣಕಾಸಿನ ತೊಂದರೆ ಇದೆ, ನನ್ನ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ನನ್ನ ಮನೇಲಿ ಹೊಂದಾಣಿಕೆ ಇಲ್ಲ ಅಂತ ತುಂಬ ಜನ ಅಂತಾರೆ. ತುಂಬ ಜನ ಅಂದ್ಬಿಟ್ಟು ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಮೊರೆ ಹೋಯ್ತಾರೆ. ಇದರಲ್ಲಿ ಅರ್ಥನೇ ಇಲ್ಲ. ದೇವ್ರೂ ಪ್ರಕೃತಿನೇ, ಅದು ಏನು ಯಾರೂ ಶಿಲೆನ ಇದೇ ಥರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಮಾನವ ನಿರ್ಮಿತ ಶಿಲೆ ಅಷ್ಟೇ. ಹಂಗಾಗಿ ದೇವ್ರೇ ಗಾಳಿ ಮತ್ತು ನಮಗೆ ನೀರು, ಗಾಳಿ, ಭೂಮಿ ಇವೇ ನಮಗೆ ದೇವ್ರುಗಳು. ನಿಮ್ಗೆ ಏನಾದರೂ ತುಂಬ ನಿಮ್ಮಲ್ಲಿ ಬೆಳೆ ಬರ್ತಾ ಇಲ್ಲ ಭೂಮಿನಲ್ಲಿ ಅಂದಾಗ ನಿಮ್ಮ ಹಸ್ತನ ಮುಟ್ಟಿ ಯಾಕವ ನನಗೆ ಮೋಸ ಮಾಡ್ತಾ ಇದೆಯಾ, ನನಗೇನು ತಪ್ಪಿಗೋಸ್ಕರ ಮೋಸ ಮಾಡ್ತಾ ಇದೆಯಾ ಅಂದ್ಬಿಟ್ಟು ನಿಮ್ಮ 2 ಹಸ್ತ ಇಟ್ಬಿಟ್ಟು ಕೆಳಗಡೆಗೆ ಭೂಮಿನಲ್ಲಿ 1-2 ನಿಮಿಷ ಪ್ರಾರ್ಥನೆ ಮಾಡಿರಿ. ಅದಕ್ಕೆ ಉತ್ತರ ಭೂಮಿ ತಾಯಿನೇ ಕೊಡ್ತಾಳೆ ಮತ್ತು ನಿಮಗೆ ಬೆಳೆ ಕೈ ಹಿಡಿತದೆ. ಹಾಗಾಗಿ ಪ್ರಕೃತಿನಲ್ಲಿ ಸಿಕ್ಕದೆ ಇರುವಂಥದ್ದು ಬೇರೆ ಎಲ್ಲೂ ಸಿಗಲ್ಲ. ನಾವು ಮಾಡೋ ಪಾಪನೆಲ್ಲ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಸಣ್ಣ ಸಸಿನ ಕಡಿದ್ಬಿಟ್ಟು ಲಕ್ಷಾಂತರ ರೂಪಾಯಿನ ಕೊಟ್ಟು ನಾವು ಪೂಜೆ, ಹೋಮ ಅಂತೆ, ಹವನ ಅಂತೆ ಇದನ್ನೆಲ್ಲ ಮಾಡ್ತೀವಿ. ಅದರಲ್ಲೆಲ್ಲ ಮೂರ್ಖತನ. ಅದರಲ್ಲಿ ಉಪಯೋಗನೇ ಇಲ್ಲ. ನಾವು ಮರನ ಅದನ್ನು ನಾವು ತೆಗೆದಾಕಿದ್ರೆ ಇನ್ನೊಂದು ಸಸಿನ ನಿರ್ಮಾಣ ಮಾಡಿ ಬೇರೆ ಕಡೆ ನಿಮಗೆ ಜಾಗ ಇಲ್ಲ ಅಂತ ಯಾವುದೋ ಒಂದು ರಸ್ತೆ ಬೆಳೀತೀನಲ್ಲ ಹಾಕ್ರಿ, ಅದು ಬೆಳ್ಕೊಳ್ಳುತ್ತೆ. ಆದರೆ ಅದಕ್ಕೆ ಕ್ಷಮೆ ಕೇಳಿರ್ತೀರಲ್ಲ, ಹಂಗಾಗಿ ಅದು ಸಂಸುತ್ತೆ. ಮನುಷ್ಯರ ಥರ ಕೆಟ್ಟದಲ್ಲ ಪ್ರಕೃತಿ. ಮನುಷ್ಯರೇ ಹೇಳ್ಬೇಕಂದ್ರೆ ಕೆಟ್ಟ ಗುಣ ಉಳ್ಳವರು. ಪ್ರಕೃತಿ ಒಳ್ಳೆಯದನ್ನೇ ಮಾಡುತ್ತೆ, ಅದಕ್ಕೆ ಯಾವತ್ತೂ ಕೆಟ್ಟದನ್ನು ಮಾಡೋದು ಗೊತ್ತಿಲ್ಲ. ಹಂಗಾಗಿ ನಾವು ಕ್ಷಮೆ ಕೇಳಿದಿರ ಮರ ಕಡಿಯೋದ್ರಿಂದ ನಮಗೆ ಶಾಪ ಕೊಡುತ್ತೆ ಹೊರತು ಅದು ಸುಮ್ಮನೆ ಶಾಪ ಕೊಡೋದಿಲ್ಲ. ಹಾಗಾಗಿ ಆದಷ್ಟು ದಯವಿಟ್ಟು ಮರಗಳನ್ನು ಕಡಿದು ಮನೇನ ನಿರ್ಮಾಣ ಮಾಡಬೇಡ್ರಿ. ಮತ್ತು ಹುತ್ತಗಳನ್ನ ಅಕಸ್ಮಾತ್ ಹುತ್ತ ಇದ್ರಂತೂ ಆ ಜಾಗದಲ್ಲಿ ಮನೆ ಕಟ್ಟೋಕ್ಕೆ ಹೋಗಬೇಡ್ರಿ. ಅದು ತುಂಬ ಕಷ್ಟ ಇದೆ. ಈ ಮುಂದಿನ ಜನ್ರೇಷನ್ಗೆ ನಮಗೆ ಹಾವಿನಿಂದನೇ ಮನುಷ್ಯನಿಗೆ ತುಂಬ ಉಪಯೋಗ ಇದೆ. ಅದು ಅಮೃತ ಗಾಳಿನ ಬಿಟ್ಟು ವಿಷದ ಗಾಳಿನ ಕುಡಿಯುತ್ತೆ. ಹಾವುಗಳು ವಂಶೋದ್ಧಾರ ನಮಗೆ ಬೇಕೇ ಬೇಕು.
ಹುತ್ತಗಳು ಆಲ್ರೆಡಿ ಸರ್ವನಾಶ ಮಾಡೇ ಬಿಟ್ಟಿದ್ದಾರೆ ಜನಗಳು. ಆದ್ರೂ ಇರೋ ಹುತ್ತಗಳನ್ನಾದ್ರೂ ರಕ್ಷಣೆ ಮಾಡಿ ಸುತ್ತ ಒಂದು ಕಟ್ಟೆ ಥರ ಏನಾದರೂ ಕಟ್ಟಿ ಅಲ್ಲಿ ಪೂಜೆ ಏನೋ ಬೇರೆಯವ್ರು ಬಂದು ಮಾಡಿಲ್ಲ ಅಂದ್ರೂ ಆ ಮನೆ ಹತ್ತಿರ ಇದ್ರೆ ಅವ್ರವ್ರಾದ್ರೂ ಪೂಜೆ ಮಾಡೋ ಥರ ನೀವು ಮಾಡ್ಕೊಳ್ಳಿ. ಆ ಹುತ್ತನಂತೂ ಇದು ಮಾಡಕ್ಕೆ ಹೋಗ್ಬೇಡ್ರಿ, ಅಳ್ಸಕ್ಕೆ ಹೋಗ್ಬೇಡ್ರಿ. ಹುತ್ತ ಹಾಗೆ ಇರಲಿ. ಹುತ್ತ ಮತ್ತು ಮರದಿಂದ ತುಂಬ ಸಮಸ್ಯೆ ಇದೆ ಜನಕ್ಕೆ. ಮನೆ ಕಟ್ಕೊಂಡು ಹೋದ್ರು ನಮಗೆ ನೆಮ್ಮದಿಯಾಗಿರೋದೇ ಇರೋಕ್ಕಾಗಲ್ಲ. ಎಲ್ಲರೂ ಬಾಡಿಗೆಗೆ ಬಿಟ್ಬಿಡೋದು ಮತ್ತು ಡೆಮೊಲೇಷನ್ ಮಾಡೋದು ಇವೆಲ್ಲ ಸಮಸ್ಯೆ ಅನುಭವಿಸೋದಕ್ಕಿಂತ ಮುಂಚೆನೇ ನೀವು ಇದನ್ನೊಂದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಇವತ್ತು ನಾನು ಅನುಭವಿಸ್ತಾ ಇರೋರನ್ನ 2-3 ಜನನ ನನಗೆ ಗೊತ್ತಿರೋರನ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಬೇರೆ ಜನ ಆದ್ರೂ ಒಂದು ಚೂರಾದ್ರೂ ತಿಳುವಳಿಕೆ ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡಿದಾಗ ಇದರಲ್ಲಿ ನಿಮ್ಗೆ ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ಹಾರಿಸ್ಕೊಳ್ತೀರಾ. 10 ಜನದಲ್ಲಿ ಒಬ್ರು ಇಬ್ಬರಾದ್ರೂ ಅವ್ರ ಜೀವನ ಚೆನ್ನಾಗಾದರೆ ನಮಗೆ ಅಷ್ಟೇ ಸಾಕು, ನಮ್ಗೆ ಅಷ್ಟೇ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟು ಗಣೇಶನ ಹಬ್ಬ ಬರ್ತಾ ಇದೆ. ಆವಾಗೂ ಅಷ್ಟೇ ನೀವು ಆದಷ್ಟು ಪರಿಸರಕ್ಕೆ ಒಳ್ಳೆಯದಾಗುವಂಥದ್ದು ಮಣ್ಣಿನ ಗಣೇಶನೇ ಮಣ್ಣಿನ ಮೂರ್ತಿನೇ ತಗೊಬಂದು ಪೂಜೆ ಮಾಡಿ ವಿಸರ್ಜನೆ ಮಾಡಿ. ಈ ಬಣ್ಣ ಹಾಕಿರೋದೆಲ್ಲ ಅದೆಲ್ಲ ಬೇಡ. ಈ ಕೆರೆಗಳಿಗೆ ಬಿಡೋದು, ಇವಾಗ ಆಲ್ರೆಡಿ ಎಷ್ಟೊಂದು ಕೆರೆ ಕಟ್ಟೆಗಳನ್ನು ನಿರ್ಮೂಲನೆ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಅಟ್ಲೀಸ್ಟ್ ಇರೋ ಕೆರೆ ಕಟ್ಟೆಗಳನ್ನಾದ್ರೂ ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ನಮ್ಮ ಮಕ್ಕಳುಗಳಿಗೆ ನಾವಂತೂ ಜಾಗ ತೆಗೆದು ಕೆರೆ ಕಟ್ಟೆ ಮತ್ತು ಈ ಗಿಡ ಮರಗಳು ಸಮೃದ್ಧಿಯಾಗಿರೋ ಥರ ನಾವಂತೂ ಕೊಡೋಕ್ಕಾಗಲ್ಲ. ನಾವು ಅನುಭವಿಸಿರೋವಷ್ಟು ನಮ್ಮ ಮಕ್ಕಳು ಕೊಡೋಕ್ಕಾಗಲ್ಲ. ಅಟ್ಲೀಸ್ಟು ನಮ್ಮ ಸರ್ಕಾರ ಏನು ರಕ್ಷಣೆ ಕೊಟ್ಟಿದೆ ಇರೋಷ್ಟು ಕೆರೆ ಕಟ್ಟೆಗೆ ಅವಕ್ಕೆ ನಾವೂ ಸಹ ನಮ್ಮದು ಅನ್ನೋ ಭಾವನೆಯಿಂದ ನಾವು ರಕ್ಷಣೆ ಕೊಡೋಣ. ಮತ್ತು ನಿಮ್ಮ ಕೈಯಲ್ಲಿ ಎಲ್ಲಾನ ಆಗಲಿ, ನಮ್ಮದು ಜಾಗ ಅಂತಲ್ಲ, ಎಲ್ಲಾದರೂ ಆಗಲಿ ಖಾಲಿ ಇರೋ ಕಡೆ ಒಂದು ರೋಡಲ್ಲಿ ಒಂದು ಗಿಡನೋ ಎಲ್ಲಾದ್ರೂ ಒಂದೊಂದು ಗಿಡಗಳನ್ನು ಪ್ರತಿಯೊಬ್ಬ ಮನುಷ್ಯರು ಒಂದೊಂದು ಗಿಡಗಳನ್ನು ಹಾಕೋಣ. ನಮಗೆ ಮುಂದಕ್ಕೆ ಬರ್ತಾ ಗಾಳಿನೇ ನಾವು ಕೊಂಡ್ಕೋಬೇಕಾಗುತ್ತೆ ಅನ್ಸುತ್ತೆ ದುಡ್ಡು ಕೊಟ್ಟು. ಇವಾಗ ಆಲ್ರೆಡಿ ಗಾಳಿ ಮತ್ತೆ ನಾವು ಸಿಟಿ ಕಡೆ ಹೋದಾಗ ನಾವು ಮಾಸ್ಕ್ ಹಾಕೊಳ್ಳಿಲ್ಲ ಅಂದಾಗ ಮಾಡಿದಾಗ ನಾವು ಅಕಸ್ಮಾತ್ ಮನೆಗೆ ಬಂದು ಬಾಯಿ ತೊಳೆದು ಉಗಿದಾಗ ಒಂಥರ ಹೊಗೆ ಥರ ಬರುತ್ತೆ. ಆಲ್ರೆಡಿ ವಿಷ ಗಾಳಿ ಆಗ್ಬಿಟ್ಟಿದೆ. ಇನ್ನೂ ನಾವು ವಿಷದ ಗಾಳಿ ನಾವು ಮಾಡೋದು ಬೇಡ. ನಮ್ಮ ಕೈಲಾದಷ್ಟು ನಾವು ದೇಶಕ್ಕೆ ನಾವು ಏನೂ ಕೊಟ್ಟಿಲ್ಲ, ಬ್ರಹ್ಮಾಂಡದಿಂದ ನಾವೆಲ್ಲನೂ ಪಡ್ಕೊಳ್ತಾ ಇದ್ದೀವಿ. ಆದರೆ ನಮ್ಗೇನು ಕೊಡೋಕೆ ಅಷ್ಟೊಂದು ಯೋಗ್ಯತೆನೂ ಇಲ್ಲ. ಆದರೆ ಅಟ್ಲೀಸ್ಟ್ ಒಂದು ಸಸಿ ನೆಟ್ಟರೆ ಏನೋ ಒಂದು ಇರುವೆ ಅಷ್ಟು ಸಹಾಯ ಆಗುತ್ತೆ. ಬ್ರಹ್ಮಾಂಡ ಪ್ರಕೃತಿನ ನಾವು ಉಳಿಸ್ಕೋಬೇಕು. ಅದರಿಂದ ಬೇರೆಯವ್ರಿಗೆ ಅಂತಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ದಯವಿಟ್ಟು ಒಂದೊಂದು ಗಿಡ ನೆಡಿ. ಆದಷ್ಟು ಪರಿಸರನ ಹಾಳು ಮಾಡಬೇಡಿ. ನೀವು ಕೈಯಲ್ಲಿ ಆದಷ್ಟು ನೆಡ್ರಿ. ಮತ್ತು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ಸಹ ಇರೋ ಮರಗಳನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಕಡಿಯೋಕ್ಕೆ ಹೋಗಬೇಡಿ. ಮರಗಳಿಂದ ನಮಗೆ ತುಂಬ ಉಪಯೋಗ ಇದೆ. ನಾವು ಒಳ್ಳೆ ಗಾಳಿ ಕುಡಿದು ಇನ್ನೊಂದು ಸ್ವಲ್ಪ ದಿವಸ ಆವಾಗಿನವರು 100-120 ವರ್ಷ ಬದುಕ್ತಿದ್ರು, ಇವಾಗ 50 ವರ್ಷ. ಆವಾಗಿನವರು ಈ ಥರ ಹಾರ್ಟ್ ಅಟ್ಯಾಕ್ ಅಂತೆ ಮತ್ತು ಆಸ್ಮಾ ಅಂತ ಇವೆಲ್ಲ ಕಮ್ಮಿನೇ ಇತ್ತು. ಯಾಕಂದರೆ ನಾವು ವಿಷದ ಗಾಳಿ ಕುಡಿತೀವಿ, ಇವನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ನಾವೇ ಮಾಡ್ಕೊಂಡಿರೋದು, ಪರಿಸರ ಹಾಳು ಮಾಡ್ತಿರೋದು ನಾವೇ ಅನುಭವಿಸ್ತಾ ಇರೋದು. ಅದಕ್ಕೆ ಅಟ್ಲೀಸ್ಟ್ ಒಂದೊಂಚೂರು ಒಬ್ಬರಿಂದ ಒಬ್ರಿಗೆ ಹರಡಿಸ್ಕೊಂಡು ಯಾರಾದ್ರೂ ಅನುಕೂಲ ಆಗುವಂಥವನ್ನ ಕಡಿದ್ರೆ ಅದೇ ಗಿಡ ನೆಟ್ಟು ಅದಕ್ಕೆ ಕ್ಷಮೆ ಕೇಳ್ಕೊಂಡು ಬೇರೆ ಕಡೆ ಒಂದು ನಿರ್ಮಾಣ ಮಾಡ್ರಿ. ಸುಮ್ಮನೆ ಅವಶ್ಯಕತೆ ಇಲ್ದಿರ ದಯವಿಟ್ಟು ಗಿಡನ ಕಡಿಬೇಡಿ. ಗಿಡಗಳು ನಮಗೆ ತುಂಬ ಅಮೂಲ್ಯವಾದದ್ದು. ಅದು ನನ್ನ ಮನೆಯಲ್ಲೇ ಈ ಗಿಡ ಇದೆ ಅನ್ನೋ ಭಾವನೆಯಲ್ಲಿ ಇದು ನನ್ನ ಸ್ವಂತ. ನಮ್ಮ ಮಕ್ಕಳನ್ನ ಹೆಂಗೆ ಇವು ನಮ್ಮ ಮಕ್ಕಳು ಸ್ವಂತ ಅಂತೀವಿ, ಅದೇ ಥರ ಒಂದು ಗಿಡನ ಆ ಭಾವನೆಯಲ್ಲಿ ಬೆಳೆಸ್ರಿ ಸ್ನೇಹಿತರೆ. ಯಾವತ್ತು ಪರಿಸರನ ಹಾಳು ಮಾಡಬೇಡಿ. ನನಗೇನೋ ಇದು ತುಂಬ ಪ್ರಕೃತಿ ನಾವು ಅದರಲ್ಲಿ ಹಾಳುವಾಗಿ ಹೋದ್ರೆ ಅದು ನಮ್ಗೆ ಎಚ್ಚರಿಸೋಕ್ಕೋಸ್ಕರನೇ ಒಂದು ಫಿಲಮ್ ಸಹ ತೆಗ್ದಿದ್ದಾರೆ. ಪ್ರಕೃತಿಗೆ ನಾವು ಯಾವತ್ತೂ ನಾವು ಬಹಳ ಕೋಪ ಬರೆಸ್ತಾರೆ ಏನಿಲ್ಲ. ತುಂಬ ಬೋರ್ ಕೊರಿಯೋದು, ಮರ ಕಡಿಯೋದು ಇದೆಲ್ಲ ಮಾಡ್ತಾ ಇದೀವಿ. ಪ್ರಕೃತಿ ವಿರುದ್ಧವಾಗಿ ಪ್ರಕೃತಿಗೆ ನಾವೇನೇನು ಮಾಡೋಕ್ಕಾಗೋದಿಲ್ಲ. ಆ ಪ್ರಕೃತಿ ಮಾತೆಗೆ ಕೋಪ ಬಂದರೆ ತಿರುಗಿ ಬಿದ್ದರೆ ಮಾತ್ರ ನಾವು ಯಾರೂ ಉಳಿಯೋದಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು ಏನಪ್ಪ ಅಂದರೆ ದಯವಿಟ್ಟು ಪ್ರಕೃತಿನ ನಾಶ ಮಾಡಬೇಡಿ. ಇವಾಗ ಹೊರಗಡೆ ದೇಶದಲ್ಲೆಲ್ಲ ಎಷ್ಟು ಬೆಳೆದಿದೆ, ಫಾರಿನ್ ಆಗಿರ್ಬೋದು, ಅಮೆರಿಕ ಅಂತ ಹೇಳ್ತಾರಲ್ವ, ಎಷ್ಟು ಬೆಳೆದಿದೆ. ಆದರೂ ಅಲ್ಲಿ ಗಿಡ ಮರಗಳು ತುಂಬ ಚೆನ್ನಾಗಿದೆ. ಹಂಗಾಗಿ ಅಲ್ಲಿ ಗಾಳಿ ಆಗಿರ್ಬೋದು, ಈ ವಾತಾವರಣ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಜನಗಳು ಬೆಳೆದಿದ್ದೀವಿ, ಬಿಲ್ಡಿಂಗ್ಗಳು ಬೆಳೆದಿದ್ದೇವೆ ಅಷ್ಟೇ ಹೊರತು ನಮ್ಮ ಬೆಂಗಳೂರಲ್ಲಿ ಅಷ್ಟೊಂದು ಗಿಡ ಮರನ ನಾವು ಬೆಳೆಸಿಲ್ಲ. ಆದಷ್ಟು ದಯವಿಟ್ಟು ಗಿಡ ಮರಗಳನ್ನ ಯಾರ್ದನ ಜಾಗ ಆಗಲಿ ಎಲ್ಲಾನ ಆಗಲಿ ನಿಮ್ಮದು ಅನ್ಕೊಂಡು ಒಂದೊಂದು ಗಿಡಗಳನ್ನ ಬೆಳೆಸ್ರಿ. ನೀವು ಬೇರೆ ದಾನ ಮಾಡೋದಕ್ಕಿಂತ ಈ ಪ್ರಕೃತಿಗೆ ಒಂದು ದಾನ ಮಾಡಿದ್ರೆ ಎಲ್ಲರಿಗೂ ಗಾಳಿ, ಒಳ್ಳೆ ಶುದ್ಧವಾದ ಗಾಳಿನ ನೀವು ದಾನ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ.
ಹಂಗಾಗಿ ಯಾವತ್ತೂ ನಾವು ಮರ ಗಿಡಗಳನ್ನು ನಾಶ ಮಾಡೋದು ಬೇಡ. ಯಾರನ್ನ ಮಾಡ್ತಾ ಇದ್ರೂ ಸಹ ಅವ್ರ ಹತ್ರ ಜಗಳ ಮಾಡೋದು ಬೇಡ. ತಿಳುವಳಿಕೆಯಿಂದ ಅದು ನಾವು ಜಾಸ್ತಿ ಅದರಲ್ಲಿ ಆಳವಾಗಿ ಹೋದಷ್ಟು ಭೂಮಾತೆಗಾಗಿರ್ಬೋದು, ನಾವು ಗಿಡ ಮರಗಳಿಗಾಗಿರ್ಬೋದು, ಅವ್ರನ್ನ ಜಾಸ್ತಿ ನೀವು ಒಂದು ಸತಿ ಬೇವಿನ ಮರ ಆಗಿರ್ಬೋದು, ನೀವು ತೆಂಗಿನ ಮರ ಆಗಿರ್ಬೋದು, ನೀವು ಪ್ರೀತಿಯಿಂದ ಒಂದ್ಸತಿ ಹಪ್ಕೊಂಡು ಅದನ್ನ 1 ಸೆಕೆಂಡ್ ಹಪ್ಕೊಳ್ಳಿ. ಅದರಿಂದ ಸಿಗುವಷ್ಟು ಸಂತೋಷ ಬೇರೆ ಯಾವುದರಿಂದನೂ ಸಿಗಲ್ಲ. ಆ ಪ್ರಕೃತಿ ಮಾತೆ ನಮ್ಮ ಕಿವಿಗೆ ಕೇಳಿಸುತ್ತೆ. ಹಂಗಾಗಿ ಅದಕ್ಕೆ ಆದಷ್ಟು ಪರಿಸರ ಪ್ರೇಮಿಗಳಾಗಿ ಜನನೂ ಪ್ರೀತಿಸ್ರಿ. ಜನ ಪ್ರೀತಿಸ್ಬೇಡಿ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರನ್ನೂ ಪ್ರೀತಿಸ್ರಿ. ದ್ವೇಷ ಅಂತೂ ಬೇಡವೇ ಬೇಡ. ಯಾವ ಪುರುಷಾರ್ಥಕ್ಕೋಸ್ಕರ ನಾವು ಯಾರನ್ನ ದ್ವೇಷ ಮಾಡಬೇಕು? ಎಲ್ಲರನ್ನೂ ಪ್ರೀತಿಸೋಣ. ಹಂಗಾಗಿ ಅದರ ಜೊತೆಲಿ ಪರಿಸರನೂ ಪ್ರೀತಿಸೋಣ ಸ್ನೇಹಿತರೆ. ನನಗಿಷ್ಟು ಹೇಳಬೇಕು ಅಂತ ಅನ್ನಿಸ್ತು. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.